ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅದರ ಎರಡನೇ ವಿಡಿಯೋ. ಸೊ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿದ ನಾನು ಒಂದು ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಏನೂ ಇಲ್ಲ, ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ದೊಡ್ಡ ಪದ ಇದೆ ಗ್ರಾಮರಲ್ಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಹಾಗಂದರೆ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ಆಲ್ವೇಸ್, ಯೂಶ್ವಲಿ, ನಾರ್ಮಲಿ, ಆಫನ್, ಸಮ್ಟೈಮ್ಸ್, ಒಕೇಶ್ನಲಿ, ಸೆಲ್ಡಮ್, ಹಾರ್ಡ್ಲಿ, ಎವರ್, ನೆವರ್. ಹಿಂಗಂದ್ರೆ ಏನು? ಯಾವಾಗಲೂ, ಸಾಮಾನ್ಯವಾಗಿ ಆ್ಯಂಡ್ ಆಗಾಗ, ಕೆಲವು ಬಾರಿ, ಹಲವೊಮ್ಮೆ, ಯಾವಾಗಲೂ, ಅಪರೂಪಕ್ಕೆ, ಎಲ್ಲೋ ಒಮ್ಮೆ, ಎಂದಿಗೂ ಇಲ್ಲ, ಯಾವತ್ತೂ ಮಾಡಲ್ಲ. ಸೊ ಈ ಥರ ಪದಗಳನ್ನು ನೀವು ಬಳಸಿ ಸೆಂಟೆನ್ಸ್ ಮಾಡಬೇಕಾದ್ರೆ ಅದನ್ನು ನಾವು ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿ. ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಏನು? ಸಮಯ, ಎಷ್ಟು ಸಲ ನೀವು ಮಾಡಿರ್ತೀರಾ, ಯಾವ ವಿಷಯವನ್ನು ಎಷ್ಟು ಸಲ ಮಾಡ್ತೀರಾ ಅನ್ನೋದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಇದನ್ನು ಕನ್ನಡದಲ್ಲಿ ನೀವು ಇಲ್ಲಿ ಯಾವ ಪದ ಬಳಸಬೇಕು ಅದನ್ನು ಬಳಸ್ಕೊಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಸೊ ಗ್ರಾಮರಲ್ಲಿ ಆ ಥರ ಇದೆ, ಬಟ್ ಅದನ್ನು ನೀವು ತಲೆ ಕೆಡಿಸ್ಕೋಬೇಡಿ. ನಮಗೆ ಬೇಕಾಗಿರೋದೇನು? ಎಕ್ಸಾಂಪಲ್ ಆ್ಯಂಡ್ ವರ್ಡ್ಸ್ ಅಷ್ಟೇ. ರೈಟ್? ಓಕೆ, ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದರಲ್ಲಿ ಈ ಪದಗಳನ್ನು ಬಳಸಿ ನಾವು ಸೆಂಟೆನ್ಸ್ ಮಾಡಿ ಅದರ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ ಫೋನ್ಗೆ ಬರುತ್ತೆ. ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಾನು ರೆಡಿಯಾಗಿರ್ತೀನಿ ನಿಮಗೆ ಟೀಚ್ ಮಾಡಲಿಕ್ಕೆ. ಓಕೆ, ಸೊ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಯಾಕೆಂದರೆ ಕೊನೆ ತನಕ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗಲಿಕ್ಕಿಲ್ಲ. ಆ್ಯಂಡ್ ಎಸ್, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಯಾಕೆಂದರೆ ವಿಡಿಯೋ ನೋಡಿದ ನಂತರ ಎಲ್ಲರೂ ಹಾಗೆ ಮರ್ತೋಗ್ಬಿಡ್ತೀರಾ, ಲೈಕ್ ಕೊಡೋದಿಲ್ಲ. ನಿಮ್ಮ ಲೈಕ್ ನನಗೆ ಸಪೋರ್ಟಿವ್ ಆಗಿರುತ್ತೆ. ಓಕೆ, ಸೊ ಎಂದಿನಂತೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಓಕೆ, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಶೇರ್ ಇಟ್ ಆನ್ ಯರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ರೈಟ್? ಸೊ ನಾವ್ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು, ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಆಲ್ವೇಸ್, ಯಾವಾಗಲೂ ಅಂದರೆ ಏನು? 100% ನಾವು ಯಾವಾಗಲೂ ಮಾಡುವಂಥದ್ದೇ, ಒಂದಿನೂ ಮಿಸ್ ಮಾಡಲ್ಲ ಅಂತ. ಓಕೆ, ಈಗ ಉದಾಹರಣೆ ಹೇಳಬೇಕಂದ್ರೆ, ಐ ಆಲ್ವೇಸ್ ವೇಕ್ ಅಪ್ ಆಟ್ 5 o'clock. ನಾನು ಯಾವಾಗಲೂ ನಾನು 5 ಗಂಟೆಗೆ ಎದ್ದೇಳ್ತೀನಿ. ಯಾವಾಗಲೂ ನಾನು 5 ಗಂಟೆಗೆ ಎದ್ದೇಳ್ತೀನಿ. ಐ ಆಲ್ವೇಸ್ ವೇಕ್ ಅಪ್. ಓಕೆ, ಸೊ ಇಲ್ಲಿ ನೀವು ಆಲ್ವೇಸ್ ಅನ್ನೋದು ಬೇರೆ ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ಯಾವಾಗಲೂ ನೀವೇನು ಮಾಡ್ತೀರಾ ಅನ್ನೋದನ್ನು ಅಲ್ಲಿ ಬಳಸ್ಬೋದು. ಐ ಆಲ್ವೇಸ್ ಸ್ಪೀಕ್ ಟ್ರೂತ್. ಐ ಡೋಂಟ್ ಲೈ. ನಾನು ಯಾವಾಗಲೂ ಸತ್ಯನೇ ಹೇಳ್ತೀನಿ, ಸುಳ್ಳನ್ನು ಹೇಳೋದಿಲ್ಲ. ಇನ್ ಕೇಸ್ ಆ ಥರ ಹೇಳೋದಾದರೆ ನೀವು ಇದನ್ನು ಆ ಥರ ಹೇಳ್ಬೋದು. ಓಕೆ, ಐ ಆಲ್ವೇಸ್ ಅಂದ್ರೇನು? ಯಾವಾಗಲೂ. ಐ ಯೂಶ್ವಲಿ ಹ್ಯಾವ್ ಬ್ರೆಡ್ ಫಾರ್ ಮೈ ಬ್ರೇಕ್ಫಾಸ್ಟ್. ಸಾಮಾನ್ಯವಾಗಿ ನಾನು ಬೆಳಗಿನ ತಿಂಡಿಗೆ ಬ್ರೆಡ್ನ ತಗೊಳ್ತೀನಿ. ಸೊ ಸಾಮಾನ್ಯವಾಗಿ ನಾನು ಬೆಳಗಿನ ತಿಂಡಿಗೆ ಬ್ರೆಡ್ ತೊಗೋತೀನಿ. ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ನಾನು ಇಡ್ಲಿನೇ ಜಾಸ್ತಿ ತಿನ್ನೋದು. ಸಾಮಾನ್ಯವಾಗಿ ಬೆಳಗಿನ ತಿಂಡಿಗೆ ನಾನು ದೋಸೆ ಇರುತ್ತೆ. ಸೊ ಏನಾದರೂ ಹೇಳ್ಬೋದು ನೀವು ಸಾಮಾನ್ಯವಾಗಿ. ಅಥವಾ ದಿನದಿಂದ ದಿನಕ್ಕೆ ಒಂದೊಂದು ತಿಂಡಿ ನಿಮಗೆ ಸಿಗೋದಾದರೆ ನೀವು ಅದೃಷ್ಟವಂತರು. ರೈಟ್? ಸೊ ಸಾಮಾನ್ಯವಾಗಿ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಡಯಟ್ ಮಾಡೋರಿಗೆ ಕೆಲವರು ಒಂದು ಅಭ್ಯಾಸ ಇರುತ್ತೆ. ಸೊ ಐ ಯೂಶ್ವಲಿ ಹ್ಯಾವ್ ಬ್ರೆಡ್ ಫಾರ್ ಮೈ ಬ್ರೇಕ್ಫಾಸ್ಟ್. ಓಕೆ, ಐ ನಾರ್ಮಲಿ ಗೋ ಜಾಗಿಂಗ್. ಸಾಮಾನ್ಯವಾಗಿ ನಾನು ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತೀನಿ ಸಾಮಾನ್ಯವಾಗಿ. ಓಕೆ, ಐ ಆಫನ್ ಗೋ ಸ್ವಿಮ್ಮಿಂಗ್. ನಾನು ಆಗಾಗ ಸ್ವಿಮ್ಮಿಂಗಿಗೆ ಹೋಗ್ತಾ ಇರ್ತೀನಿ. ಸ್ವಿಮ್ಮಿಂಗ್ ಅಂದರೆ ಈಜು, ಜಾಗಿಂಗ್ ಅಂದರೆ ಓಡುವುದು.
ಐ ಆಫನ್ ಗೋ ಸ್ವಿಮ್ಮಿಂಗ್. ನಾನು ಆಗಾಗ ಸ್ವಿಮ್ಮಿಂಗಿಗೆ ಹೋಗ್ತಾ ಇರ್ತೀನಿ. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ನಮ್ಮ ಪಕ್ಕದಲ್ಲಿ, ಅಲ್ಲೇ ನಾನು ಸ್ವಿಮ್ಮಿಂಗಿಗೆ ಆಗಾಗ ಹೋಗ್ತಾ ಇರ್ತೀನಿ. ಸ್ವಿಮ್ಮಿಂಗ್ ಇಸ್ ಗುಡ್ ಫಾರ್ ಯೋರ್ ಹೆಲ್ತ್. ನಾವು ಐ ಆಫನ್ ಗೋ ಸ್ವಿಮ್ಮಿಂಗ್ ಅದಾಯ್ತಲ್ಲ. ಸಮ್ಟೈಮ್ಸ್ ಕೆಲವು ಬಾರಿ ನಾನು, ಸೊ ಐ ಸಮ್ಟೈಮ್ಸ್ ಫೊಗೆಟ್ ಮೈ ವಾಲೆಟ್. ವಾಲೆಟ್ ಅಂದರೆ ಪರ್ಸು. ಹಣ ಇಟ್ಟಿರ್ತೀವಿ, ATM ಕಾರ್ಡ್ ಇಟ್ಟಿರ್ತೀವಿ, ಅದು ಇದು ಏನೇನೋ ಇಟ್ಟಿರ್ತೀವಿ. ಕೆಲವು ಸಲ ಐ ಸಮ್ಟೈಮ್ಸ್ ಫೊಗೆಟ್ ಮೈ ವಾಲೆಟ್. ನನಗೆ ಅಭ್ಯಾಸ ಇದೆ, ನಾನು ಕೆಲವು ಸಲ ಪರ್ಸನ್ನು ಮರ್ತು ಬಿಡ್ತೀನಿ. ಯಾಕೆಂದರೆ ಫೋನ್ ಇರುತ್ತಲ್ಲ, ಹಾಗಾಗಿ ಪರ್ಸ್ ಇದೆ ಅಂತ ಅಂದ್ಕೊಂಡು ಹಾಗೆ ಹೋಗಿಬಿಡೋದು, ಮತ್ತೆ ಮನೆಗೆ ವಾಪಸ್ ಬರೋದು. ಬಟ್ ಇವಾಗ ಪರ್ಸಿನ ಅವಶ್ಯಕತೆ ಇಲ್ಲ, ರೈಟ್? ಬಿಕಾಸ್ ಫೋನ್ಪೇ, ಗೂಗಲ್ ಪೇ, ನೆಟ್ ಬ್ಯಾಂಕಿಂಗ್, ಎವ್ರಿಥಿಂಗ್ ಯು ಹ್ಯಾವ್ ಇಟ್ ಆನ್ ಯುವರ್ ಫೋನ್. ಸೊ ಐ ಡೋಂಟ್ ಥಿಂಕ್ ಯು ನೀಡ್ a physical purse, when you go outside. I sometimes forget my wallet. ನಾನು ಕೆಲವು ಸಲ ನನ್ನ ಪರ್ಸನ್ನು ಮರಿತೀನಿ. ಓಕೆ. I occasionally eat at restaurant. ಸೊ ನಾವು ಯಾವಾಗಲೂ ನಾವು ಮನೆಯಲ್ಲೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ. ಒಕೇಶ್ನಲಿ, ಸಾಂದರ್ಭಿಕವಾಗಿ ಯಾವಾಗಲಾದರೂ ಹಲವು ಸಲ ನಾನು ರೆಸ್ಟೋರೆಂಟಲ್ಲಿ ನಾವು ಊಟ ಮಾಡಿದ್ದೀವಿ. ರೆಸ್ಟೋರೆಂಟ್ ರುಚಿನೂ ನೋಡೋಣ ಅಂತ. ಹೋಟೆಲ್ ಫುಡ್ ನಾನು ಪ್ರಿಫರ್ ಮಾಡಲ್ಲ, ಆದರೂ ಕೆಲವು ಬಾರಿ ನಾನು ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀನಿ ಅಂತ. ಸೊ ಐ ಒಕೇಶ್ನಲಿ, ಯಾವಾಗಲೂ ಅಲ್ಲ, ಯಾವಾಗಲಾದರೂ ಒಮ್ಮೆ ಅಂತಲ್ಲ, ಈಗ ತಿಂಗಳಿಗೆ ಒಂದು ಸಲ, ತಿಂಗಳಿಗೆ 2 ಸಲ ಆದ್ರೂ ಅದು ಒಕೇಶ್ನಲಿ ಅಂತಲೇ ಹೇಳೋದು. ಓಕೆ. ನೌ ಐ ಸೆಲ್ಡಮ್ ರೀಡ್ ಮ್ಯಾಗ್ಝಿನ್ಸ್. ಇವಾಗ ಯಾರು ಮ್ಯಾಗ್ಝಿನ್ಗಳು ಅನ್ನು ತೊಗೊಂಡು ಪುಸ್ತಕನ ತೊಗೊಂಡು ಯಾರು ಓದೋದಿಲ್ಲ. ಮ್ಯಾಗ್ಝಿನ್ಸ್ ಅಂದರೆ ಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಿಕಗಳು. ಸೊ ಇವಾಗೆಲ್ಲ ಜಾಸ್ತಿ ಓದೋರು ಇದ್ದಾರೆ, ಇಲ್ಲಂತಿಲ್ಲ, ಸಂಖ್ಯೆ ಕಡಿಮೆ ಇದೆ ಅಷ್ಟೇ. ಸೊ ಐ ಸೆಲ್ಡಮ್ ರೀಡ್ ಮ್ಯಾಗ್ಝಿನ್ಸ್. ಸೆಲ್ಡಮ್ ಅಂದರೆ ಅಪರೂಪ. ನಾನು ಮ್ಯಾಗ್ಝಿನೆಲ್ಲ ಓದೋದು ಬಹಳ ಅಪರೂಪ. ನಾನೇನು ಯಾವಾಗಲೂ ಓದಲ್ಲ, ಯಾವಾಗಲೂ ಒಂದು ಸಲ ಓದಿದ್ರು ಉಂಟು ಅಂತ ಅಷ್ಟೇ. ಓಕೆ. ಆ್ಯಂಡ್ ಐ ಹಾರ್ಡ್ಲಿ ಎವರ್ ಗೋ ಟ್ರೆಕ್ಕಿಂಗ್. ಹಾರ್ಡ್ಲಿ ಎವರ್ ಅಂದರೆ ಬಹಳ ಕಷ್ಟ ನಾನು ಹೋಗೋದು. ಯಾವುದಕ್ಕೆ? ಟ್ರೆಕ್ಕಿಂಗ್ ಅಂದರೆ ಗುಡ್ಡ ಹತ್ತೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ನಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾರೆ. ಸೊ ಐ ಹಾರ್ಡ್ಲಿ ಎವರ್ ಡೂ ದ್ಯಾಟ್. ನಾನು ಬಹಳ ಕಷ್ಟ ಅಂದರೆ ಯಾವಾಗಲೂ ಒಂದು ಸಲ ಹೋಗಿದ್ದೆ. ಐ ಹಾರ್ಡ್ಲಿ ಎವರ್ ಡೂ. ನಾವು ಯಾವುದನ್ನು ತುಂಬ ಸಲ ಮಾಡಿಲ್ವೋ ಅಥವಾ ಮಾಡೋಕ್ಕೆ ನಮಗೆ ಇಷ್ಟ ಇಲ್ವೋ ಅದನ್ನು ನಾವು ಅದು ಯಾವಾಗಲೋ ಒಂದು ಸಲ ಮಾಡಿದ್ದೆ. ಐ ಹಾರ್ಡ್ಲಿ ಎವರ್ ಡೂ ದ್ಯಾಟ್. ಹಾರ್ಡ್ಲಿ ಎವರ್. ಓಕೆ. ಅದನ್ನು ಕರೆಕ್ಟಾಗಿ ಆ ಪದನ ಅದೇ ಬಳಸಿದ್ರೆ ಮಾತ್ರ ಆ ಮೀನಿಂಗ್ ಬರುತ್ತೆ. ಇದರಲ್ಲಿ ಒಂದು ಮಿಸ್ ಆದ್ರೂ ಐ ಹಾರ್ಡ್ಲಿ ಗೋ ಟ್ರೆಕ್ಕಿಂಗ್ ಅಂತಲೂ ಹೇಳೋಂಗಿಲ್ಲ, ಐ ಎವರ್ ಗೋ ಟ್ರೆಕ್ಕಿಂಗ್ ಅಂತಲೂ ಹೇಳೋಂಗಿಲ್ಲ. ಯು ಹ್ಯಾವ್ ಟು ಸೇ ಐ ಹಾರ್ಡ್ಲಿ ಎವರ್ ಗೋ ಟ್ರೆಕ್ಕಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಐ ನೆವರ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್. ಇದೆಲ್ಲ ನಂದಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ಐ ನೆವರ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್. ನಾನು ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಐ ಒಕೇಶ್ನಲಿ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್. ನಾನು ಯಾವಾಗಲಾದರೂ ಕೋಲ್ಡ್ ಡ್ರಿಂಕ್ಸ್ ಕುಡಿತೀನಿ, ಇಲ್ಲ ಅಂತಿಲ್ಲ. ಆ್ಯಂಡ್ ಇಲ್ಲಿ ಕೆಲವರು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದೇ ಇಲ್ಲ. ಓಕೆ. ಅವರು ಹೇಳೋದೇನು, ಐ ನೆವರ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್ ಅಂದರೆ ನನಗೆ ಆಗೋದೇ ಇಲ್ಲ, ನನಗೆ ನೆಗಡಿ ಆಗುತ್ತೆ, ಶೀತ ಆಗುತ್ತೆ, ಕೋಲ್ಡ್ ಡ್ರಿಂಕ್ಸ್ ನಾನು ಕುಡಿಯಲ್ಲ, ಅದರಲ್ಲಿ ಅದು ಹಾಕಿರ್ತಾರೆ, ಶುಗರ್ ಜಾಸ್ತಿ ಇರುತ್ತೆ, ಕ್ಯಾಫೀನ್ ಇರುತ್ತೆ, ಏನೇನೋ ಇರುತ್ತೆ ಅಂತೆಲ್ಲ ಹೇಳಿ. ಎಸ್, ಆಫ್ ಕೋರ್ಸ್ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಕುಡಿದೇನೆ ಇರೋದು ಒಳ್ಳೆಯದು, ಕೋಲ್ಡ್ ಡ್ರಿಂಕ್ಸ್ ಕುಡಿದೇನೆ ಇರೋದು ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ತುಂಬ ಅದಿರುತ್ತೆ ಇದಿರುತ್ತೆ ಅಂತ ಇಟ್ಸ್ ಪ್ರೂವ್ಡ್. ಕೋಕೋ-ಕೋಲಾ, ಪೆಪ್ಸಿ, ಅದರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದ್ದಿದ್ದೆ. ಸೊ ಐ ನೆವರ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್. ನಾನು ಸಹ ಕುಡಿತಾ ಇರಲಿಲ್ಲ, ಬಟ್ ಯಾವಾಗ ಒಕೇಶ್ನಲ್ಲಿ ನಾನು ಕುಡಿತೀನಿ. ಅದು ನಿಮ್ಮ ಇಷ್ಟ ಅಲ್ವಾ? ಸೊ ನಿಮಗೆ ಏನು ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಅದರಲ್ಲಿ ನಿಮ್ಮ ಪಾಲೇನು? ನೀವು ಕುಡಿತೀರಾ, ಕುಡಿಯಲ್ವಾ? ಅಥವಾ ನಾನು ಯಾವಾಗಲೂ ಕುಡಿತೀನಿ ಸರ್. ಸೊ ಯು ಕ್ಯಾನ್ ಸೇ ಯಾವಾಗಲೂ ಕುಡಿತೀನಿ ಅಂದರೆ ಐ ಆಫನ್, ಆಗಾಗ ಕುಡಿತಿರ್ತೀನಿ. ಯಾವಾಗಲೂ ನಾನು ಕೋಲ್ಡ್ ಡ್ರಿಂಕ್ಸೇ ಕುಡಿತೀನಿ ಸರ್ ಅಂತ ಹೇಳಿದ್ರೆ ಐ ಆಲ್ವೇಸ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಸ್ನೇಹಿತರೆ, ಈ ಪದಗಳನ್ನು ನಿಮಗೆ ಬಳಸಲಿಕ್ಕೆ ಗೊತ್ತಾಗಬೇಕಿನ್ನು. ಫಸ್ಟ್ ಒನ್ ಯಾವುದು? ಆಲ್ವೇಸ್ ಅಂದರೆ 100% ಯಾವ್ದು ಮಾಡ್ತೀವಿ ಅದನ್ನು ಆಲ್ವೇಸ್ ಅಂತ ಹೇಳಬೇಕು. ಆಮೇಲೆ ಯೂಶ್ವಲಿ ಅಂದರೆ ಏನು? ಸಾಮಾನ್ಯವಾಗಿ ಅಂದರೆ 90%. ಯಾವಾಗಲೂ ಅಲ್ಲೊಂದು ಸಲ ಏನಾದರೂ ಮಿಸ್ ಮಾಡಿರ್ತೀವಿ, ಬಟ್ ಸಾಮಾನ್ಯವಾಗಿ ನಾನು ಮಾಡ್ತೀನಿ. ನಾರ್ಮಲಿನೂ ಸಾಮಾನ್ಯವಾಗಿಯೂ ಎರಡು ಒಂದೇ, ಬಟ್ ನಾರ್ಮಲಿ ಸ್ವಲ್ಪ ಕಡಿಮೆ ಸಾಧ್ಯತೆ ಇರುವಂಥದ್ದು, ಫ್ರೀಕ್ವೆನ್ಸಿ ಕಡಿಮೆ ಇರುವಂಥದ್ದು. ಉದಾಹರಣೆಗೆ ಐ ನಾರ್ಮಲಿ ಗೋ ಜಾಗಿಂಗ್. ಸೊ ನಾನು ಡೈಲಿ ಜಾಗಿಂಗ್ ಹೋಗಲ್ಲ, ಆದರೆ ಯಾವಾಗ ಮನಸ್ಸು ಬರುತ್ತೆ ಆವಾಗ ವಾರದಲ್ಲಿ ಒಂದು 3-4 ದಿನ ಹೋಗ್ತೀನಿ ಅಂತ. ಆಮೇಲೆ ಇನ್ಯಾವುದು? ನಾರ್ಮಲಿ ಆಯಿತು.
ಆಗಾಗ ಆಗಾಗ ಅಂದರೆ 70% ಕೊಡೋಣ ಅದಕ್ಕೆ. 70% ಐ ಆಫನ್, ಡೈಲಿ ಮಾಡಲ್ಲ, ಆಗಾಗ ಡೈಲಿ ಮಾಡಲ್ಲ ನಾನು, ನಾರ್ಮಲಿ ಮಾಡೋ ಅಭ್ಯಾಸ ಇಲ್ಲ ನನಗೆ. ಬಟ್ ಆಗಾಗ ನಾನು ಸ್ವಿಮ್ಮಿಂಗ್ ಹೋಗ್ತಾ ಇರ್ತೀನಿ, ಆಗಾಗ ಹೋಗಬೇಕು ಅಂತ ಅನಿಸಿದಾಗ. ಸಮ್ಟೈಮ್ಸ್, ಕೆಲವು ಬಾರಿ 50% ಕೊಡೋಣ ಅದಕ್ಕೆ. ಸಮ್ಟೈಮ್ಸ್ ಐ ಫರ್ಗೆಟ್ ಮೈ ವಾಲೆಟ್, ನಾನು ಮನೆಯಿಂದ ಹೊರಟಾಗ ಸುಮಾರು ಸಲ, ವಾರದಲ್ಲಿ ಒಂದು 3 ಸಲ ನನ್ನ ಪರ್ಸನ್ನ ಮರಿತೀನಿ ಅಂತ ಹೇಳೋದಾದರೆ ಎಸ್, ಸಮ್ಟೈಮ್ಸ್. ಒಕೇಷ್ನಲಿ, ಐ ಒಕೇಷ್ನಲಿ ಈಟ್ ಎಟ್ ರೆಸ್ಟೋರೆಂಟ್, ನಾನು ಸಾಂದರ್ಭಿಕವಾಗಿ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಓಕೆ, ನೆಕ್ಸ್ಟ್ ಅದಕ್ಕೆ ನಾವು 30% ಕೊಡೋಣ. ಅಪರೂಪಕ್ಕೆ ಅದಕ್ಕೆ 10%. ಐ ಸೆಲ್ಡಮ್ ರೀಡ್ ಮ್ಯಾಗ್ಝಿನ್ಸ್, ನಾನು ಮ್ಯಾಗ್ಝಿನ್ಸ್ ಸಹ ಜಾಸ್ತಿ ಓದೋದಿಲ್ಲ. ಇವಾಗೆಲ್ಲ ಇಂಟರ್ನೆಟ್, ಮೊಬೈಲ್, ಕಂಪ್ಯೂಟ್ರಲ್ಲಿ ಇರೋದ್ರಿಂದ ಮ್ಯಾಗ್ಝಿನ್ಸನ್ನು ನಾವು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ತಗೊಂಡು ಓದೋ ಪ್ರಮೇಯ ಇವಾಗ ಬಹಳ ಕಡಿಮೆ. ಓಕೆ, ಸೊ ಹಾರ್ಡ್ಲಿ ಎವರ್ ಅಂದರೆ ಐ ಗೋ ಟ್ರೆಕಿಂಗ್ ಹಾರ್ಡ್ಲಿ ಎವರ್, ನಾನು ಮೌಂಟನ್ ಗುಡ್ಡ ಹತ್ಲಿಕ್ಕೆ ಹೋಗೋದು ಅಥವಾ ಭಾಳ ದೂರ ನಡ್ಕೊಂಡು ಹೋಗೋದು ಅಂಥವೆಲ್ಲ ಅಡ್ವೆಂಚರಸ್ ಕಾರ್ಯಗಳನ್ನು ಬಹಳ ಅಪರೂಪ ಅಪರೂಪ ಅಲ್ಲ, ಹಾರ್ಡ್ಲಿ ಎವರ್ ನಾನು ಮಾಡಿದ್ದೇ ಭಾಳ ಕಡಿಮೆ. ಓಕೆ, ನೆವರ್, ಎಂದಿಗೂ ನಾನು ಮಾಡೋದಿಲ್ಲ, ನೆವರ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ adverbs of frequency. ಓಕೆ, ಇದಕ್ಕೆ ನೀವು ಸೆಂಟೆನ್ಸಸನ್ನು, ನಿಮ್ಮದೇ ಆದ ಸೆಂಟೆನ್ಸಸನ್ನು ನೀವು ಹಾಕಿ ಆ್ಯಂಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಪೋಸ್ಟ್ ಮಾಡಿ, ಬರೀರಿ ಕಮೆಂಟ್ ಸೆಕ್ಷನಲ್ಲಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ನಿಮಗೆ ಕರೆಕ್ಷನ್ ಮಾಡ್ತೀನಿ. ಓಕೆನಾ? ಆಲ್ರೈಟ್. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಕೋರ್ಸ್ ಎಲ್ಲ ಚಾನಲ್ಗೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇದನ್ನು ಶೇರ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆ್ಯಂಡ್ ಎಸ್, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಸ್, ಆ್ಯಸ್ ಯೂಶ್ವಲ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋವರೆಗೂ ನಾವು ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಟೇಕ್ ಕೇರ್.